ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ತುಂಬಾನೇ ಗಂಭೀರವಾಗಿದ್ದು ಅವರ ಆರೋಗ್ಯದಲ್ಲಿ ಏರುಪೇರು ಆದಂತಹ ಹಿನ್ನೆಲೆಯಲ್ಲಿ ಮಠದ ಸುತ್ತಮುತ್ತ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ. ಮಠದ ವಿದ್ಯಾರ್ಥಿಗಳನ್ನ ಬಿಟ್ಟು ಎಲ್ಲರನ್ನ ಕೂಡ ಈಗಾಗಲೇ ಹೊರಗೆ ಕಳುಹಿಸಲಾಗ್ತಾ ಇದೆ. ಪೊಲೀಸರು ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ಮಠದ ಸುತ್ತಮುತ್ತ ಸಾಕಷ್ಟು ಬಂದೋಬಸ್ತ್ ಅನ್ನು ಮಾಡಲಾಗಿದ್ದು ಮಠದ ವಿದ್ಯಾರ್ಥಿಗಳನ್ನ ಬಿಟ್ಟು ಎಲ್ಲರನ್ನ ಕೂಡ ಹೊರಗೆ ಕಳುಹಿಸ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿರುವಂತಹ ವಿಚಾರವನ್ನು ತಿಳಿದು ಸಾಕಷ್ಟು ಭಕ್ತರು ಸಾರ್ವಜನಿಕರು ಕೂಡ ಆಗಮಿಸ್ತಾ ಇದ್ದಾರೆ. ಕಂಟ್ರೋಲ್ ಮಾಡೋದಕ್ಕಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಎಲ್ಲರನ್ನ ಕೂಡ ಈಗಾಗಲೇ ಪೊಲೀಸರು ಹೊರಗೆ ಕೂಡ ಕಳುಹಿಸ್ತಾ ಇದ್ದಾರೆ. ಸಿದ್ಧಗಂಗಾ ಮಠಕ್ಕೆ ಭಕ್ತರ ಪ್ರವೇಶವನ್ನು ಆಲ್ರೆಡಿ ಸ್ಥಗಿತಗೊಳಿಸಲಾಗಿದೆ. ಆತಂಕದಿಂದ ಗೇಟ್ ಬಳಿ ಈಗಾಗಲೇ ಭಕ್ತರು ಒಂದ್ ಕಡೆ ಕಾಯ್ತಾ ಇದ್ರೆ ಆಲ್ರೆಡಿ ಈಗಾಗಲೇ ಬ್ಯಾರಿಕೇಡ್ ಗಳನ್ನ ಹಾಕಿ ಸಾಕಷ್ಟು ಭದ್ರತೆಯನ್ನ ಒಂದ್ ಕಡೆ ಒದಗಿಸಲಾಗ್ತಾ ಇದ್ರೆ ಬ್ಯಾರಿಕೇಡ್ ಗಳನ್ನ ಹಾಕುವುದರ ಮೂಲಕ ಈಗ ಎಲ್ಲರಿಗೂ ಕೂಡ ಪ್ರವೇಶವನ್ನ ನಿಷೇಧಗೊಳಿಸಲಾಗಿದೆ. ಯಾರು ಕೂಡ ಪ್ರವೇಶ ಮಾಡೋದಕ್ಕೆ ಅವಕಾಶ ಇಲ್ಲದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತರು ಈಗ ಅಲ್ಲೇ ಆತಂಕದಿಂದ ಕಾಯ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಸಿದ್ಧಗಂಗಾ ಮಠದ ಒಂದು ಆವರಣ ಈಗ ಭಕ್ತರಿಂದ ಅಲ್ಲೇ ಒಂದು ಭಕ್ತರನ್ನ ತುಂಬಿ ತುಳುಕ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಸಾಕಷ್ಟು ಆತಂಕದಿಂದ ಭಕ್ತರು ಅಲ್ಲಿ ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಪೊಲೀಸರು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಆಲ್ರೆಡಿ ತೆಗೆದುಕೊಳ್ತಾ ಇದ್ದಾರೆ. ಈಗಾಗಲೇ ಎಲ್ಲಾ ಪರಿಕರಗಳನ್ನ ಕೂಡ ತೆಗೆದುಕೊಂಡು ಬರಲಾಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಈಗಾಗಲೇ ನೋಡ್ತಾ ಇದ್ದೀರಾ. ಒಂದ್ ಕಡೆ ಬ್ಯಾರಿಕೇಡ್ ಗಳನ್ನ ಹಾಕಲಾಗ್ತಾ ಇದೆ, ಇನ್ನೊಂದ್ ಕಡೆ ಕಬ್ಬಿಣದ ರಾಡ್ ಆಗಿರ್ಬೋದು, ಶಾಮಿಯಾನಗಳನ್ನು ಕೂಡ ತೆಗೆದುಕೊಂಡು ಈಗಾಗಲೇ ಸಿದ್ಧಗಂಗಾ ಮಠಕ್ಕೆ ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗಾಗಲೇ ಒಂದ್ ಕಡೆ ಸಾಕಷ್ಟು ಭದ್ರತೆಯನ್ನ ಕೂಡ ಒದಗಿಸಲಾಗ್ತಾ ಇದೆ. ಮಠದ ಆವರಣದ ಸುತ್ತಮುತ್ತ ಎಲ್ಲಿ ನೋಡಿದ್ರು ಕೂಡ ನಾವೀಗ ಪೊಲೀಸರನ್ನೇ ಕಾಣ್ತಾ ಇದೀವಿ. ಹಾಗೇನೆ ಬೇರೆ ಬೇರೆ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಯಾವ ರೀತಿಯಂತಹ ಸಿದ್ಧತೆ ಒಂದ್ ಕಡೆ ಕಾಣಿಸ್ತಾ ಇದೆ, ಹಾಗೇನೆ ಪೊಲೀಸ್ ಭದ್ರತೆ ಯಾವ ರೀತಿಯಾಗಿದೆ? ನವಿತಾ, ಈ ಇದಕ್ಕೆ ಜಾಸ್ತಿ ಜನ ಬರಬಹುದು ಅಥವಾ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಬಹುದು, ಶ್ರೀಗಳ ಆರೋಗ್ಯ ಸ್ಥಿತಿ ಗಂಭೀರ ಆಗಿರುವ ಕಾರಣಕ್ಕೆ ಅನ್ನುವಂತ ನಿಟ್ಟಿನಲ್ಲಿ ಭಾರಿ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲಾ ರೀತಿಯ ಭದ್ರತೆಗಳನ್ನ ಪೊಲೀಸ್ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನಂತ ಅಂದ್ರೆ ಮಠದಲ್ಲೇ ಒಂದು ಕಂಟ್ರೋಲ್ ರೂಮ್ ಕೂಡ ಸೆಟಪ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಎಲ್ಲಾ ಕೂಡ ವಾಚ್ ಮಾಡ್ಲಿಕ್ಕೆ ಏನೇನಾಗುತ್ತೆ, ಜನ ಎಲ್ಲಿ ಬರ್ಬೋದು ಏನು ಅನ್ನೋಂಥದ್ದನ್ನ ಸೆಟಪ್ ಮಾಡ್ಕೊಂಡಿದ್ದಾರೆ. ಮತ್ತೆ ಅಲ್ಲಿಂದ ಒಂದು ರೀತಿಯಲ್ಲಿ ಕುತ್ಕೊಂಡು ಹಿರಿಯ ಅಧಿಕಾರಿಗಳು ಎಲ್ಲ ಡೈರೆಕ್ಷನ್ ಕೊಡ್ಲಿಕ್ಕೂ ಕೂಡ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಕಂಟ್ರೋಲ್ ರೂಮ್ ಕೂಡ ಸೆಟಪ್ ಮಾಡ್ಕೊಳ್ಳಲಾಗಿದೆ. ಅದ್ರ ಜೊತೆಲಿ ಇನ್ನೂ ಏನಂದ್ರೆ ಈ ತುಮಕೂರು ಜಿಲ್ಲೆಯಲ್ಲಿ ಮತ್ತೆ ಇಲ್ಲಿ ಈ ತನಕ ಯಾರ್ಯಾರು ಕೆಲಸ ಮಾಡಿದ್ದಾರೆ, SP ಅಥವಾ ಹಿರಿಯ ಅಧಿಕಾರಿಗಳಿರ್ಬೋದು, ಪೊಲೀಸ್ ಸಿಬ್ಬಂದಿ ಇರ್ಬೋದು, ಅವ್ರನ್ನ ಪ್ರಮುಖವಾಗಿ ಕರೆಸ್ಕೊಳ್ಳಲಾಗ್ತಾ ಇದೆ. ಅಂದ್ರೆ ಈ ಭಾಗದಲ್ಲಿ ಏನಾದ್ರೂ ಘಟನೆಗಳು ಸಂಭವಿಸಬಹುದು, ಯಾವ್ಯಾವ ಪಾಕೆಟ್ ಅಲ್ಲಿ ಯಾವ್ಯಾವ ರೀತಿ ಭದ್ರತೆ ಮಾಡ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾನು ಕರೆಸ್ಕೊಳ್ಳಲಾಗ್ತಾ ಇದೆ. ಅದ್ರ ಜೊತೆಗೆ ಏನು ಅಂತ ಅಂದ್ರೆ ಸುಮಾರು 10 ಜಿಲ್ಲೆಗಳಿಂದ SP ಈಗ ಆಲ್ರೆಡಿ ಬುಲಾವ್ ಬಂದಿದೆ. ಮತ್ತೆ ಸಾಕಷ್ಟು ಜನ SP ಕೂಡ ಬಂದಿದ್ದಾರೆ. ಇಲ್ಲಿ ಒಂದೊಂದು SP ಒಂದು 800 ರಿಂದ 1000 ಜನ ಸಿಬ್ಬಂದಿಯನ್ನು ಕೊಟ್ಟು ಒಂದಷ್ಟು ಪ್ರದೇಶಗಳನ್ನ ಅವ್ರಿಗೆ ನೋಡಿಕೊಳ್ಳುವಂತ ಒಂದು ಉಸ್ತುವಾರಿ ಕೂಡ ಮಾಡಲಾಗ್ತಾ ಇದೆ. 10 SP ಇಡೀ ಒಂದು ರೀತಿ ತುಮಕೂರು ಸುತ್ತಮುತ್ತ ಇಡೀ ತನ್ನ ಪ್ರದೇಶಗಳನ್ನ ಜಿಲ್ಲಾಡಳಿತ ಮತ್ತೆ ಪೊಲೀಸ್ನವರು ತನ್ನ ವಶಕ್ಕೆ ತೆಗೆದುಕೊಂಡಿರುವಂತದ್ದು ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.